ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಚಳಿಗಾಲ ಬಂತು ಅಂದ್ರೆ ರೋಗಗಳು ಸರ್ವೇ ಸಾಮಾನ್ಯ ಅನ್ನೋ ಮಾತೇ ಇದೆ. ಚಳಿಗಾಲ ಅಂದ್ರೆ ಅಸ್ತಮಾ, ಅಲರ್ಜಿ ಸೀಸನ್ ಅಂತಾನೆ ಅರ್ಥ. ಹೌದು, ಚಳಿಗಾಲ ಅಸ್ತಮಾದಿಂದ ಬಳಲ್ತಿರೋರಿಗೆ ಸಂಕಷ್ಟದ ಕಾಲ. ಸೀನುವಿಕೆ, ಬಾಯಿ ಅಥವಾ ಗಂಟಲು ಕೆರೆತ, ಕೆಮ್ಮು, ಉಸಿರಾಟಕ್ಕೆ ತೊಂದರೆ, ಎದೆಯಲ್ಲಿ ಬಿಗಿತದ ಭಾವನೆ ಅಸ್ತಮಾ ಅಲರ್ಜಿಯ ಪ್ರಮುಖ ರೋಗ ಲಕ್ಷಣಗಳು. ವಯೋವೃದ್ಧರು ಮತ್ತು ಮಕ್ಕಳು ಅಸ್ತಮಾಗೆ ಬಳಲಿ ಬೆಂಡಾಗ್ತಾರೆ. ವಾತಾವರಣದ ಬದಲಾವಣೆಯಿಂದ ಅಸ್ತಮಾ ರೋಗಿಗಳು ಕ್ಷಣಕ್ಕೂ ವ್ಯಥೆ ಪಡ್ತಾರೆ. ಅಸ್ತಮಾ ವಾತಾವರಣ ಮತ್ತು ಆನುವಂಶಿಕ ಕಾರಣಗಳಿಂದ ಬರಬಹುದು, ಆದರೆ ಮುನ್ನೆಚ್ಚರಿಕೆ ವಹಿಸಿದರೆ ಅಸ್ತಮಾಯಿಂದ ದೂರ ಉಳಿಯಬಹುದು. ಹಾಗಾದ್ರೆ ಅಸ್ತಮಾಯಿಂದ ಪಾರಾಗೋಕೆ ಯಾವೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು? ಈಗಾಗಲೇ ಅಸ್ತಮಾಯಿಂದ ಬಳಲ್ತಿರೋರು ಯಾವ ಚಿಕಿತ್ಸೆ ಪಡಿಬೇಕು? ಹೋಮಿಯೋಪತಿಯಲ್ಲಿ ಅಸ್ತಮಾಗೆ ಇರುವ ಶಾಶ್ವತ ಪರಿಹಾರ ಏನು ಅನ್ನೋದನ್ನ ತಿಳಿಯೋಣ ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಹೋಮಿಯೋಪತಿಯ ವೈದ್ಯರಾದಂತಹ ಡಾಕ್ಟರ್ ಪ್ರಶಾಂತ್ ಅವರು. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆ ಬಗ್ಗೆ ಡಾಕ್ಟರ್ ಹತ್ರ ಪರಿಹಾರ ಕೇಳಬಹುದು. ಡಾಕ್ಟರ್, ಮೊದಲಿಗೆ ಅಲರ್ಜಿ ಅಂದ್ರೆ ಏನು? ಏನಾಗುತ್ತೆ ಒಬ್ಬ ಮನುಷ್ಯನಲ್ಲಿ ಅಲರ್ಜಿ ಇದ್ದಾಗ? ಅವನ ದೇಹದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ? ಯಾಕಾಗಿ ಆಗುತ್ತೆ ಅಂತ ಜನರಲಿ ಈಗ ಎಷ್ಟೋ ಜನ ಪೇಷಂಟ್ ಕ್ಲಿನಿಕಲ್ ವಿಸಿಟ್ ಆಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಅಲರ್ಜಿ ಅಂದ್ಕೊಳ್ಳೇನೆ ಪ್ರತಿಯೊಬ್ಬ ಪೇಷಂಟ್ ಅವ್ರದ್ದೇ ಆದ ಕಾರಣಗಳು ಕೂಡ ತಿಳಿಸ್ತಾ ಇರೋದು ನೋಡ್ತಾ ಇರ್ತೀವಿ. ಜನರಲಿ ಈಗ ಅಲರ್ಜಿ ಅಂದ್ಕೊಳ್ಳೇನೆ ಸ್ವಲ್ಪಷ್ಟು ಜನ ಈ ಒಂದು ಡಸ್ಟಲ್ಲಿ ಹೋದರೆ ಸಾಕು, ನನಗೆ ಡಸ್ಟಿಂದ ಅಲರ್ಜಿ ಆಗ್ತಾ ಇದೆ, ಅಥವಾ ಸ್ವಲ್ಪ ಜನ ಫುಡ್ಡಲ್ಲಿ ಅಲರ್ಜಿಗಳನ್ನು ಹೇಳ್ತಾ ಇರೋದು ನೋಡ್ತಾ ಇದ್ದೀವಿ. ಅಥವಾ ವೆದರಲ್ಲಿ ವ್ಯತ್ಯಾಸ ಆದಾಗ, ಈಗ ಚಳಿಗಾಲ ಬಂತು ಅಂದರೆ ನನಗೆ ಅಲರ್ಜಿ ಥರ ಆಗಿಬಿಡುತ್ತೆ, ಉಸಿರಾಟದ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಈ ರೀತಿ ಹಲವಾರು ಅವ್ರದ್ದೇ ಆದ ಕಾರಣಗಳನ್ನು ತಿಳಿಸ್ತಿರ್ತಾರೆ. ಆದರೆ ಒಂದು ಪ್ರಶ್ನೆ ಇಲ್ಲಿ ಏನು ಬರುತ್ತೆ ಅಂದರೆ, ಅದೇ ಒಂದು ಡಸ್ಟಲ್ಲಿ ಅದೇ ಒಂದು ಫುಡ್ ತೊಗೊಂಡು ಅದೇ ಒಂದು ವೆದರಲ್ಲಿ ಪ್ರತಿಯೊಬ್ಬರು ಬದುಕ್ತಾ ಇದ್ದೀವಿ. ಹಾಗಂತ ಎಲ್ಲರಿಗೂ ಈ ಅಲರ್ಜಿ ಅನ್ನೋದು ಕಾಡ್ತಾ ಇಲ್ಲ. ಸ್ವಲ್ಪಷ್ಟು ಜನರಲ್ಲಿ ಮಾತ್ರ ಎಲರ್ಜಿ ಅನ್ನೋದು ಕಾಡ್ತಾ ಇದೆ. ಸೊ ಹಾಗಿದ್ರೆ ಅಲರ್ಜಿ ಅನ್ನೋ ಒಂದು ಸಮಸ್ಯೆ ಬರ್ತಾ ಇದೆ ಅಂದರೆ ಮೇಲ್ಗಡೆಯಿಂದ ಡಸ್ಟ್ ಆಗಲಿ ಅಥವಾ ಫುಡ್ ಆಗಲಿ ಇಲ್ಲಿ ಕಾರಣ ಆಗ್ತಾ ಇಲ್ಲ. ಸೊ ಮೇನ್ ಕಾರಣ ಅಲರ್ಜಿಗೆ ಇಲ್ಲಿ ಹುಡ್ತಾ ಇರೋದು ನಮ್ಮಲ್ಲಿರೋ ಈ ಒಂದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವು ರೆಸಿಸ್ಟೆನ್ಸ್ ಪವರ್ ಅಂತ ಕೂಡ ಕರಿಬೋದು. ಸೊ ಜನರಲಿ ಈ ಒಂದು ರೋಗ ನಿರೋಧಕ ಶಕ್ತಿಯ ಫಂಕ್ಷನ್ ಹೇಗಿರುತ್ತೆ ಅಂದರೆ, ಈಗ ನಮ್ಮ ದೇಹದಲ್ಲಿ ಬ್ಲಡ್ ಇದೆ, ಈ ಒಂದು ರಕ್ತದಲ್ಲಿ ಹಲವಾರು ಸೆಲ್ಸ್ಗಳಿದೆ. ಫಾರ್ ಎಕ್ಸಾಂಪಲ್, ಈಗ ಬಿಳಿ ರಕ್ತ ಕಣಗಳಾಗಿರ್ಬೋದು, ಅಥವಾ ಕೆಂಪು ರಕ್ತ ಕಣಗಳಾಗಿರ್ಬೋದು, ಅಥವಾ ನ್ಯೂಟ್ರೋಫಿಲ್ಸ್ ಅಂತ ಹೇಳ್ತೀವಿ. ಹಲವಾರು ಸೆಲ್ಸ್ಗಳಿದೆ. ಈ ಒಂದು ಸೆಲ್ಸ್ಗಳ ಫಂಕ್ಷನ್ ಏನಾಗಿರುತ್ತೆ ಅಂದರೆ, ಈಗ ಹೊರಗಡೆಯಿಂದ ಅಂದರೆ ಥ್ರೂ ಈ ಒಂದು ವೆದರಿಂದ ಆಗಿರ್ಬೋದು ಅಥವಾ ಡಸ್ಟಿಂದ ಆಗಿರ್ಬೋದು, ಏನೇ ಒಂದು ಇನ್ಫೆಕ್ಷನ್ ದೇಹದ ಒಳಗಡೆ ಹೋಗ್ತಾ ಇದೆ ಅಂದಾಗ ಈ ಒಂದು ಸೆಲ್ಸ್ಗಳ ಫಂಕ್ಷನ್ ಏನಾಗಿರುತ್ತೆ ಅಂದರೆ, ಆ ಒಂದು ಸೆಲ್ಸ್ಗಳನ್ನು ತಡೆ ಹಿಡಿಯೋದು ಅಥವಾ ಆ ಒಂದು ಇನ್ಫೆಕ್ಷನ್ನ ಸಾಯಿಸಿಬಿಟ್ಟು ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ದೇಹನ ಪ್ರೊಟೆಕ್ಟ್ ಮಾಡುವಲ್ಲಿ ಈ ಒಂದು ಕಣಗಳು ಅಥವಾ ಸೆಲ್ಸ್ಗಳು ಹೆಲ್ಪ್ ಮಾಡ್ತಾ ಇರುತ್ತೆ ದೇಹಕ್ಕೆ. ಸೊ ಅಂದರೆ ಯಾರ ದೇಹದಲ್ಲಿ ಈ ಒಂದು ರೋಗ ನಿರೋಧಕ ಶಕ್ತಿಯ ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇದೆ, ಸೊ ಯಾವುದೇ ಒಂದು ಡಸ್ಟಲ್ಲಿ ಹೋಗಲಿ ಅಥವಾ ಏನೇ ಒಂದು ಫುಡ್ ತೊಗೊಳ್ಳಿ, ಯಾವುದೇ ರೀತಿ ಸಮಸ್ಯೆ ಅನ್ನೋದು ಕಾಡ್ತಾ ಇರೋದಿಲ್ಲ. ಆದರೆ ಯಾರ ದೇಹದಲ್ಲಿ ಇದೇ ಒಂದು ಸೆಲ್ಸ್ಗಳ ಸಂಖ್ಯೆ ಆಗಿರ್ಬೋದು, ಫಂಕ್ಷನಿಂಗಲ್ಲಿ ವ್ಯತ್ಯಾಸ ಅನ್ನೋದು ಕಾಡ್ತಾ ಇದೆ, ಅವರಲ್ಲಿ ಈ ರೀತಿ ಒಂದು ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ. ಆ ರೀತಿ ಅಲರ್ಜಿ ಅನ್ನೋದು ಹುಟ್ಟಿದಾಗಲೂ ಕೂಡ ಎಷ್ಟೋ ಜನ ಸಿಂಪ್ಟಮೆಟಿಕಲಿ ನೋಡ್ತಾ ಇರ್ತೀವಿ. ಮುಂಜಾನೆ ಎದ್ಕೊಳ್ಳೇನೆ ಸೀನ್ ಬರೋದು, ಅಥವಾ ಮೂಗು ಕಟ್ಕೊಳ್ತಾ ಇದೆ, ಅಥವಾ ತಲೆನೋವು ಬರ್ತಾ ಇದೆ, ಅಥವಾ ಗಂಟ್ಲಲ್ಲಿ ಕೆರೆತ ಆಗ್ತಾ ಇದೆ, ಅಥವಾ ಕೆಮ್ಮು ಬರ್ತಾ ಇದೆ. ಸೊ ಹಲವಾರು ಸಿಂಪ್ಟಮ್ಸ್ ಕೂಡ ಹೇಳ್ತಿರ್ತಾರೆ. ಆ ಥರ ಮೇಲ್ಗಡೆ ಏನು ಸಿಂಪ್ಟಮ್ಸ್ ಕಾಣ್ತಾ ಇದೆ ಅಥವಾ ಲಕ್ಷಣಗಳು ಏನು ಹುಟ್ಕೊಳ್ತಾ ಇರುತ್ತೆ, ಆ ಲಕ್ಷಣಗಳನ್ನು ಮಾತ್ರ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದಿಲ್ಲ ನೋಡ್ತಾ ಇದ್ದೀವಿ. ಸೊ ಅಂದರೆ ಕೆಮ್ಮು ಅಂತಂದರೆ ಅದಕ್ಕೆ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದು, ಅಥವಾ ಮೈ ಮೇಲೆ ಈಗ ದದ್ದೆಗಳು ಬರ್ತಾ ಇದೆ, ಕೆಂಪದಾಗಿ ರ್ಯಾಷಸ್ ಆಗ್ತಾ ಇದೆ, ಅಥವಾ ನವೆ ಕಾಣಿಸ್ಕೊಳ್ತಾ ಇದೆ, ಅದಕ್ಕೆ ಮಾತ್ರೆಗಳನ್ನು ತಗೊಳ್ಳೋದು. ಆದರೆ ಆ ಒಂದು ಸಿಂಪ್ಟಮ್ಸ್ ಯಾಕೆ ಬರ್ತಾ ಇದೆ, ಬರೋದಕ್ಕೆ ಮೂಲ ಕಾರಣ ಅನ್ನೋದೇನಿದೆ ಅದನ್ನು ನಾವು ಯಾವಾಗ ಹಾಗೇ ಬಿಡ್ತಾ ಇದ್ದೀವಿ, ಆವಾಗಲೇ ಈ ಒಂದು ಸಣ್ಣ ಕಾಯಿಲೆನೇ ದೊಡ್ಡ ಕಾಯಿಲೆಯಾಗಿ ಕನ್ವರ್ಟ್ ಆಗ್ತಾ ಇರೋದು ಎಷ್ಟೋ ಪೇಷಂಟ್ಸಲ್ಲಿ ನೋಡ್ತಾ ಇದ್ದೀವಿ. ಸೊ ಆ ರೀತಿ ಈ ಒಂದು ಕಾಯಿಲೆ ಬೆಳೆಯುವಂಥದ್ದು ನೋಡೋದಾಗಿದ್ದರೆ ಅಲರ್ಜಿಯಲ್ಲಿ 4 ಹಂತಗಳಾಗಿ ಒಂದು ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಒಂದು ಇನಿಷಿಯಲ್ ಪೀರಿಯಡಲ್ಲಿದ್ದಾಗ ಅದನ್ನು ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಜನರಲಿ ಒಂದು ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಅನ್ನೋದು ಮಾತ್ರ ಕಾಡ್ತಾ ಇರುತ್ತೆ. ಯಾವಾಗ ಆ ಒಂದು ಮೊದಲನೇ ಹಂತ ತಲುಪ್ದಾದ್ಮೇಲೆ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ, ಅದಕ್ಕೆ ಒಂದು ಸೂಕ್ತ ಟ್ರೀಟ್ಮೆಂಟ್ ಪಡೀತಾ ಇಲ್ಲ ಅಂದಾಗ ಅದೇ ಒಂದು ಸಮಸ್ಯೆ 2ನೇ ಹಂತಕ್ಕೆ ತಲುಪಿದಾಗ ಅದನ್ನು ನಾವು ಅಲರ್ಜಿಕ್ ಸೈನುಸೈಟಿಸ್ ಅಂತ ಕರಿತಾ ಇದ್ದೀವಿ. ಸೊ 2ನೇ ಹಂತದಿಂದ 3ನೇ ಹಂತಕ್ಕೆ ಹೋದಾಗ ಆ ಒಂದು ಸಮಸ್ಯೆನ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಸೊ
ಯಾವಾಗ ಬ್ರಾಂಕೈಟಿಸ್ ಅಂದರೆ ಮುನ್ನೆಚ್ಚರಿಕೆ ತೋರಿಸ್ತಾ ಇದೆ, ಉಸಿರಾಟದ ಸಮಸ್ಯೆ ಬರ್ತಾ ಇದೆ ಅಂದಾದ್ಮೇಲೂ ಹಾಗೆ ನೆಗ್ಲೆಕ್ಟ್ ಮಾಡಿಕೊಂಡಾಗ ಇದೇ ಒಂದು ಸಿಂಪಲ್ ಅಲರ್ಜಿಕ್ ಅಸ್ತಮಾ ಆಗಿ ಕನ್ವರ್ಟ್ ಆಗ್ತಾ ಇರೋದು. ಸೊ ಈ ರೀತಿ 4 ಹಂತಗಳಾಗಿ ಈ ಒಂದು ಕಾಯಿಲೆ ಬೆಳೀತಾ ಇರೋದು ನೋಡ್ತಾ ಇದ್ದೀವಿ. ಇದು ಒಂದು ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಇಫೆಕ್ಟ್ ಮಾಡಿದಾಗ, ಅದೇ ಥರ ಒಂದು ಸ್ಕಿನ್ ಲೆವೆಲಲ್ಲಿ ಅಲರ್ಜಿ ಅನ್ನೋದು ಇಫೆಕ್ಟ್ ಮಾಡ್ತಾ ಇದೆ ಅಂದಾಗ ಬರ್ತಕ್ಕಂಥ ಒಂದು ಸಮಸ್ಯೆನೇ ಅಲರ್ಜಿಕ್ ಆರ್ಟಿಕೇರಿಯಾ ಅಂತ ಹೇಳ್ತೀವಿ. ಸೊ ಅಲರ್ಜಿಕ್ ಆರ್ಟಿಕೇರಿಯಾ ಅಲ್ಲಿ ಏನಾಗ್ತಾ ಇದೆ ಅಂದರೆ ರಿಪೀಟೆಡ್ ಆಗಿ ಈ ಒಂದು ರೆಡ್ ರ್ಯಾಷಸ್ ಆಗೋದು, ಎಲ್ಲಿ ಆ ರ್ಯಾಷಸ್ ಆಗ್ತಾ ಇದೆ ಆ ಒಂದು ಭಾಗದಲ್ಲಿ ತುಂಬಾ ಇಚ್ಚಿಂಗ್ ಇರುತ್ತೆ, ಬರ್ನಿಂಗ್ ಸೆನ್ಸೇಷನ್ ಇದೆ, ತುಂಬಾ ಇರಿಟೇಷನ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಅಂದರೆ ಕೆಂಪುದಾಗಿ ದದ್ದೆಗಳಾಗ್ತಾ ಇದೆ, ಆ ದದ್ದೆಗಳು ಎಲ್ಲ ಆಗ್ತಾ ಇದೆ ಆ ಒಂದು ಭಾಗದಲ್ಲಿ ತುಂಬಾ ಉರಿ ಕಾಣಿಸ್ಕೊಳ್ಳೋದು ಅಥವಾ ನವೆ ಅಥವಾ ತುರಿಕೆ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗೋದು. ಅದ್ರ ಜೊತೆಗೆ ಆ ಒಂದು ಸಮಯದಲ್ಲಿ ಯಾವುದೇ ರೀತಿ ಕೆಲಸದಲ್ಲಿ ಆಸಕ್ತಿ ಆಗಲಿ ಅಥವಾ ಕೆಲಸ ಮಾಡೋ ಇಂಟ್ರೆಸ್ಟ್ ಅನ್ನೋದೇ ಕಳ್ಕೊಳ್ಳೋ ಒಂದು ಸ್ಥಿತಿಗೆ ಹೋಗ್ತಾ ಇರೋದು ಪೇಷಂಟ್ಸಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ರೀತಿ ಕೆಂಪುದಾಗಿ ದದ್ದೆಗಳಾದಾಗ ಎಷ್ಟೋ ಜನ ಪೇಷಂಟ್ಸ್ ಏನು ಮಾಡ್ತಿದ್ದಾರೆ, ಆ ಒಂದು ಮೇಲ್ಗಡೆ ಇರೋ ನವೆಗೆ ದದ್ದೆಗೆ ಟ್ರೀಟ್ಮೆಂಟ್ ತಗೋತಾ ಇರೋದು ನೋಡ್ತಾ ಇದ್ದೀವಿ. ಸೊ ಮೇಯ್ನಾಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆ ಕೆಂಪುದಾಗಿ ದದ್ದೆಗಳು ರಿಪೀಟೆಡ್ ಆಗ್ತಾ ಇರೋದಕ್ಕೆ ಒಳಗಡೆ ರಕ್ತದಲ್ಲಿರೋ ಇನ್ಫೆಕ್ಷನ್ನ ಯಾವ ರೀತಿ ತೆಗೆದು ಹಾಕಬೇಕು ಮತ್ತು ಮತ್ತೆ ಬರದೇ ಇರೋ ಥರ ಅದನ್ನು ಹೇಗೆ ಮಾಡ್ಕೋಬೇಕು, ಆ ಒಂದು ಟ್ರೀಟ್ಮೆಂಟ್ ಪಡ್ಕೊಂಡಾಗ ಅದರಿಂದ ಹೊರಬರಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಬೋದು. ಓಕೆ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಶಿವಾನಂದ್ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಾನಂದ್ ಅವರೇ. ನಮಸ್ಕಾರ ಮೇಡಮ್. ಓಕೆ ಶಿವಾನಂದ್ ಅವರೇ, ನಿಮ್ಮನೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟು ಕಾಲ್ ಕಟ್ ಆಗುತ್ತೆ. ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹಲೋ ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ನಮ್ಗೆ ಮುಂಜಾನೆ ಸ್ನಾನ ಮಾಡಿದ ತಕ್ಷಣ ಮತ್ತೆ ಡಸ್ಟ್ ಎಲ್ಲ ಆದ್ರೆ ಅದು ಊಟ ಆದ ಕೂಡಲೇ ಮಜ್ಜಿಗೆ ಕುಡಿದ ತಕ್ಷಣ ಕಫ ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆ, ಎಷ್ಟು ದಿವಸದಿಂದ ಆಗ್ತಿದೆ ಈ ರೀತಿ? ಇದು ಒಂದು 2 ಇಯರ್ ಆಯ್ತು ಸರ್. ಈಗ 2 ವರ್ಷ ಆಗ್ತಾ ಇದೆ. ಓಕೆ, ಅಂದ್ರೆ ಕಫ ತರ ಬರೋದು ಮತ್ತೇನೇನು ಆಗ್ತಾ ಇದೆ? ಕಫ ಆಗ್ತದೆ ಸರ್, ಬಾಕಿ ಏನಿಲ್ಲ. ಈ ಡಸ್ಟ್ ನಲ್ಲಿ ಹೋದ್ರೆ ಮಾಡಿದ್ರೆ. ಹಾ ಹಾ ಹಾ. ನಿಮ್ಮ ವಯಸ್ಸು ಎಷ್ಟು ಈಗ? ಮುಂಜಾನೆ ನಾನು ತಲೆ ಸ್ನಾನ ಮಾಡ್ತೀನಿ ಕಂಪಲ್ಸರಿ ಡೈಲಿ. ಓಕೆ. ಹಾ. ಅದಾದ ತಕ್ಷಣ ಬೇರೆ. ಓಕೆ, ಮತ್ತೆ ನಿಮ್ಮ ವಯಸ್ಸು ಎಷ್ಟು ಈಗ? ಈಗ ಸರ್ ನಾನು 37 ರನ್ನಿಂಗ್. 37 ವರ್ಷ. ಸೊ ಜನರಲಿ ನೋಡಿ, ಈಗ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ ನಾನು. ಒಂದು ಡಸ್ಟಲ್ಲಿ ಹೋದ ಕೂಡಲೇ ಅಥವಾ ಮುಂಜಾನೆ ತಲೆ ಸ್ನಾನ ಮಾಡಿದಾಗ ಅಂತ ಇದ್ದೀರ ಅಂದರೆ ಈ ಒಂದು ಕೋಲ್ಡ್ ಪದಾರ್ಥಗಳು ತಗೊಂಡಾಗ ಅಥವಾ ಕೋಲ್ಡ್ಗೆ ಎಕ್ಸ್ಪೋಸ್ ಆದಾಗಲೂ ಕೂಡ ಎಷ್ಟೋ ಜನರಿಗೆ ಅಲರ್ಜಿ ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ಮೇಯ್ನಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅಂದರೆ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ನ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನಮ್ಮ ದೇಹದಲ್ಲಿ ಈ ಒಂದು ರೋಗ ನಿರೋಧಕ ಶಕ್ತಿ ಯಾವ ರೀತಿ ಬೆಳೀತಾ ಹೋಗುತ್ತೆ, ಆ ರೀತಿ ಈ ಒಂದು ದೇಹದಲ್ಲಿರೋ ಈ ಒಂದು ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಅಂದರೆ ಕೋಲ್ಡ್ಗೆ ನಮ್ಮ ದೇಹ ಸೆನ್ಸಿಟಿವ್ ಇದೆ ಅಥವಾ ಡಸ್ಟ್ಗೆ ನಮ್ಮ ದೇಹ ಸೆನ್ಸಿಟಿವ್ ಆಗ್ತಾ ಇದೆ, ಆ ಸೆನ್ಸಿಟಿವಿಟಿಯಿಂದ ಹೊರಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಟ್ರೀಟ್ಮೆಂಟೇ ಈಗ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇರೋದು. ಹಾಗಾಗಿ ನಾವಿಲ್ಲಿ ಟ್ರೀಟ್ಮೆಂಟ್ ಪ್ರೊಸೀಜರ್ ವೈಸ್ ನೋಡೋದಾಗಿದ್ರೆ ನಿಮ್ಮ ಒಂದು ದೇಹಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ, ಆ ಒಂದು ಮೆಡಿಸಿನ್ಸ್ ಕೊಟ್ಟಾಗ ನಿಮ್ಮ ದೇಹ ಯಾವ ರೀತಿ ರಿಯಾಕ್ಟ್ ಆಗ್ತಾ ಇದೆ, ನಿಮ್ಮಲ್ಲಿರೋ ಒಂದು ರೋಗ ನಿರೋಧಕ ಶಕ್ತಿ ಯಾವ ರೀತಿ ಇಂಪ್ರೂವ್ ಆಗ್ತಾ ಇದೆ, ಅದನ್ನು ತಿಳ್ಕೊಂಡ್ಬಿಟ್ಟು ಇಲ್ಲಿ ಕಂಟಿನ್ಯೂವೇಷನ್ ಅಂತ ಇಡ್ತಾ ಇರೋದು ಮೆಡಿಸಿನ್ಸ್ ಭಾಗದಲ್ಲಿ. ಹಾಗಾಗಿ ಎಷ್ಟೋ ಜನರಿಗೆ ಇದಕ್ಕೊಂದು ಕಂಪ್ಲೀಟ್ ಸೊಲ್ಯೂಷನ್ ಪ್ರೊವೈಡ್ ಮಾಡೋದ್ರ ಜೊತೆಗೆ ಆ ಸಮಸ್ಯೆನ ಮತ್ತೆ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. ಸೊ ಒಂದ್ಸಲ ಬಂದು ನೀವು ಭೇಟಿ ಆದರೆ ಫಸ್ಟ್ ಎಕ್ಸಾಮಿನೇಷನ್ ಮೂಲಕ ಫಸ್ಟ್ ಆ ಕಾಯಿಲೆ ಯಾವೊಂದು ಹಂತಕ್ಕೆ ತಲುಪಿದೆ ಅನ್ನೋ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಮೂಲಕ ಯಾವ ರೀತಿ ಮೆಡಿಸಿನ್ಸ್ ಅಗತ್ಯ ಇದೆ, ಏನು ಸಮಯ ಬೇಕಾಗ್ಬೋದು, ಈ ಒಂದು ಕ್ಲಿಯರ್ ಆಗಿ ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ ಆ ಒಂದು ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ನೋಡಿ. ಥ್ಯಾಂಕ್ ಯು ಶಿವಾನಂದ್ ಅವರೇ ಕರೆ ಮಾಡಿದ್ವಿ. ಇನ್ನು ಡಾಕ್ಟರ್, ನೀವಾಗಲೇ ಸಿಂಪ್ಟಮ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಕೆಲವರಿಗೆ ರ್ಯಾಷಸ್ ಬರುತ್ತೆ ಹಾಗೆ ಹೀಗೆ ಅಂತ. ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಒಬ್ಬ ಪೇಷಂಟ್ ಎಚ್ಚೆತ್ಕೊಳ್ಬೇಕು? ಈಗ ಶಾರ್ಟ್ ಟೈಮಲ್ಲಿ ಕೂಡ ಕೆಲವು ಅಲರ್ಜೀಸ್ ಇರುತ್ತೆ, ಅವಾಗಲೂ ಬಂದು ಕನ್ಸಲ್ಟ್ ಮಾಡಬೇಕಾಗತ್ತಾ ಅಥವಾ ಲಾಂಗ್ ಟೈಮ್ ಎಷ್ಟು ಒಂದು ಅವಧಿವರೆಗೂ ಈ ಥರ ಅಲರ್ಜಿ ಆಗ್ತಾ ಇದ್ದರೆ ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಆ ರೋಗಿ ಒಂದು ಎಚ್ಚೆತ್ಕೊಳ್ಬೇಕು ಅಂತ? ಜನರಲಿ ಈಗ 4 ಹಂತಗಳು ಹೇಳ್ತಾ ಇದ್ದೇವೆ ನಾನು ರೆಸ್ಪಿರೇಟರಿ ಸಿಸ್ಟಮ್ ಭಾಗದಲ್ಲಿ. ಮೊದಲನೇ ಹಂತದಲ್ಲಿ ಇದ್ದಾಗಲೇ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇದ್ದೀವಿ ಅಂದಾಗ ಆದಷ್ಟು ಅದು ರಿಲೇಟೆಡ್ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಜನರಲಿ ಈಗ ಮೊದಲನೇ ಹಂತದ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಲರ್ಜಿಕ್ ರೈನೈಟಿಸ್ ಅಂತ. ಈ ಒಂದು ಅಲರ್ಜಿಕ್ ರೈನೈಟಿಸ್ ಕಂಡೀಷನಲ್ಲಿ 2 ರಿಂದ 3 ಕಂಪ್ಲೇಂಟ್ಸ್ ಮಾತ್ರ ಕಾಡ್ತಾ ಇರುತ್ತೆ. ಅಂದರೆ ರಿಪೀಟೆಡ್ ಆಗಿ ಕೋಲ್ಡ್ ಆಗೋದು, ಡ್ರೈ ಕಫ್ ಬರೋದು ಅಥವಾ ಸ್ನೀಸಿಂಗ್ ಬರೋದು ಮಾತ್ರ ನೋಡ್ತಾ ಇದ್ದೀವಿ. ಅಂದರೆ ಈ ಒಂದು ಒಣ ಕೆಮ್ಮು ಬರೋದು, ನೆಗಡಿ ಆಗೋದು ಮತ್ತು ಸೀನ್ಗಳು ಬರೋದು. ಈ ಒಂದು 2 ರಿಂದ 3 ಲಕ್ಷಣಗಳು ಕಾಡಿದಾಗ ನಾವೆಲ್ಲ ಏನು ಮಾಡ್ತೀವಿ, ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ಳೋದು ಅಥವಾ ಆ್ಯಂಟಿಬಯೋಟಿಕ್ಸ್ಗಳನ್ನ ತೊಗೊಳ್ಳೋದು. ಅದು ತೊಗೊಂಡಾಗ ಆ ತಕ್ಷಣಕ್ಕೆ ಅದು ಕಮ್ಮಿ ಆಗ್ತಾ ಇರುತ್ತೆ. ಎಷ್ಟೋ ಜನ ಚಿಕ್ಕ ಮಕ್ಕಳಲ್ಲಿ ನೀವು ನೋಡ್ಬೋದು, ಬುಕ್ಲೆಟ್ ರೆಡಿಯಾಗಿರುತ್ತೆ ಈ ಒಂದು ಟ್ಯಾಬ್ಲೆಟ್ಸ್ಗಳದ್ದು. ತಿಂಗಳಿಗೆ ಒಂದು ಸಲ ಆ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ಳೇಬೇಕು. ತೊಗೊಂಡಾಗ ಆರಾಮಾಗ್ತಾನೆ, ಮತ್ತೆ 1 ತಿಂಗಳ 2 ತಿಂಗಳ ಬಿಟ್ಟರೆ ಮತ್ತೆ ಅದು ಬರುತ್ತೆ, ಮತ್ತೆ ತೊಗೋಬೇಕು. ಅಂದರೆ ಅದರ ಅರ್ಥ ಏನಾಗ್ತಾ ಇದೆ, ನಮ್ಮ ದೇಹದಲ್ಲಿರೋ ಆ್ಯಂಟಿಬಾಡೀಸ್ಗಳ ಫಂಕ್ಷನ್ ಸರಿಯಾಗಿ ನಡೀತಾ ಇಲ್ಲ.
ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಹೊರಗಡೆಯಿಂದ ಆರ್ಟಿಫಿಷಿಯಲ್ ಆ್ಯಂಟಿಬಾಡೀಸ್ ಅಥವಾ ಆ್ಯಂಟಿಬಯೋಟಿಕ್ಸ್ನ ದೇಹಕ್ಕೆ ಕೊಡ್ತಾ ಇದ್ದೀವಿ. ಆ ಕೊಟ್ಟಾಗ ಆ ತಕ್ಷಣಕ್ಕೆ ಏನು ಇನ್ಫೆಕ್ಷನ್ ಇದೆ ಬ್ಲಡ್ಡಲ್ಲಿ ಅದನ್ನು ತೆಗೆದು ಹಾಕೋಕ್ಕೆ ಹೆಲ್ಪ್ ಆಗ್ತಾ ಇದೆ, ಅವಾಗ ಆರಾಮಾಗ್ತಾ ಇದ್ದಾರೆ. ಮತ್ತೆ ಇನ್ಫೆಕ್ಷನ್ಗೆ ನಮ್ಮ ದೇಹ ಯಾವಾಗ ಎಕ್ಸ್ಪೋಸ್ ಆಗ್ತಾ ಇದೆ ಮತ್ತೆ ಸೇಮ್ ಸೆಟ್ ಆಫ್ ಸಿಮ್ಟಮ್ಸ್ ರಿಯಕರ್ ಆಗ್ತಾ ಇರೋದು. ಹಾಗಾಗಿ ಮೇಲ್ಪಟ್ಟಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತಲೂ ನಮ್ಮ ದೇಹದಲ್ಲಿ ಆ ಇನ್ಫೆಕ್ಷನ್ನ ತಡೆಯುವಂಥ ಶಕ್ತಿ ನಾವು ಯಾವಾಗ ಬೆಳೆಸ್ಕೊಳ್ತಾ ಹೋಗ್ತೀವಿ, ಆ ರಿಪೀಟೆಡ್ ಆಗಿ ಬರೋ ಒಂದು ಸಮಸ್ಯೆಗಳನ್ನು ತಡೆ ಹಿಡಿಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಥರ ಒಂದು ಟ್ರೀಟ್ಮೆಂಟ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಬೋದು. ಓಕೆ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಸೌಭಾಗ್ಯ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸೌಭಾಗ್ಯ ಅವರೇ. ನಮಸ್ತೆ ಮ್ಯಾಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹಲೋ ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ನನಗೆ 2-3 ವರ್ಷದಿಂದ ಗಂಟ್ಲುರಿ ಬರುತ್ತೆ ಸರ್. ಓಕೆ ಮ್ಯಾಮ್, ಮತ್ತೆ ಯಾಕೆ ಬರುತ್ತೆ ಸರ್ ಅದ? ಮತ್ತೆ ನಂಗೆ ಒಂದು ಸ್ವಲ್ಪ ಡಸ್ಟ್ ಅಲರ್ಜಿನೂ ಆಗುತ್ತೆ ಹೊರಗಡೆ ಹೋದ್ರೆ. ಓಕೆ ಅಮ್ಮ. ಸೊ ಗಂಟ್ಲುರಿ ಮಾತ್ರ ಇದೆ ಅಮ್ಮ, ಮತ್ತೆ ಬೇರೆ ಏನಾದರೂ ಸಮಸ್ಯೆಗಳಮ್ಮ? ಬೇರೆ ಏನು ಸಮಸ್ಯೆ ಇಲ್ಲ. ಓಕೆ. ಸೊ ಎಲ್ಲಾದರೂ ಇಷ್ಟು ಮುಂಚೆ ಏನಾದರೂ ಉಪ್ಪಿಟ್ಟು ತಿಂದ್ರೆ ಓಕೆ ಅವಾಗ ಗಂಟ್ಲುರಿ ಬರುತ್ತೆ, ಬಿಸಿನೀರು ಕುಡಿದ್ರೂ ಸುಡುತ್ತೆ, ಚೆನ್ನಾಗಿರೋ ತಿಂದ್ರೆ ಏನೋ ಅನ್ಸಲ್ಲ. ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದೆ ಅಮ್ಮ? ಗ್ಯಾಸ್ಟ್ರಿಕ್ ಸಮಸ್ಯೆ ಜೀರ್ಣಶಕ್ತಿ ಸ್ವಲ್ಪ ಮಟ್ಟಿಗಿದೆ ಅಷ್ಟೇ. ಓಕೆ ಅಮ್ಮ. ಸೊ ಯಾಕೆಂದರೆ ಜನರಲಿ ಈ ಒಂದು ಜೀರ್ಣಶಕ್ತಿ ಯಾವಾಗ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಅಮ್ಮ, ಅದ್ರ ಮೂಲಕ ಈ ಒಂದು ಆಸಿಡ್ ಸೀಕ್ರೇಷನ್ ರಿಪೀಟೆಡ್ ಆಗಿ ಆಗ್ತಾ ಬಂದಾಗ ಅದ್ರ ಮೂಲಕ ಈ ಒಂದು ಗಂಟ್ಲು ಭಾಗದಲ್ಲಿ ಉರಿ ಕಾಣಿಸ್ಕೊಳ್ಳೋದು, ಸ್ವಲ್ಪ ಇರಿಟೇಷನ್ ಆಗೋದು, ಸೊ ಈ ಒಂದು ಸಹಜವಾದ ಲಕ್ಷಣಗಳನ್ನು ನೋಡ್ತಾ ಇರ್ತೀವಿ. ಆದಷ್ಟು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ ಅಮ್ಮ. ಅಂದರೆ ರೆಗ್ಯುಲರ್ ಆಗಿ ವಾಕ್ ಮಾಡ್ಕೊಳ್ಳೋದು, ಎಕ್ಸಸೈಸ್ ಮಾಡ್ಕೊಳ್ಳೋದಾಗಿರ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಫೈಬರ್ ರಿಚ್ ಕಂಟೆಂಟ್ ಇರೋ ಫುಡ್ಗಳನ್ನು ತಗೊಳ್ತಾ ಬರೋದು. ಯಾಕಂದರೆ ಆದಷ್ಟು ನಾವು ಜೀರ್ಣಶಕ್ತಿನ ಇಂಪ್ರೂವ್ ಮಾಡ್ತಾ ಹೋದಷ್ಟು ಆಟೋಮೆಟಿಕ್ಕಾಗಿ ಆ ಉರಿ ಏನಿದೆ ಅದು ಕಮ್ಮಿ ಆಗ್ತಾ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಮ್ಮ. ಯಾಕಂದರೆ ಈಗ ಉರಿ ಕಾಣಿಸ್ಕೊಳ್ತಾ ಇದೆ, ನೆಕ್ಸ್ಟು ಸ್ಲೋ ಆಗಿ ಹೋಗ್ತಾ ಹೋಗ್ತಾ ಸ್ವಲ್ಪ ಹೊಟ್ಟೆ ಉಬ್ರ ಆಗೋದು, ಅಥವಾ ಸ್ವಲ್ಪ ಊಟ ಮಾಡಿದ್ರೂ ಸಾಕು ಹೊಟ್ಟೆ ತುಂಬ್ದಂಗೆ ಅನಿಸೋದು, ಮೋಷನ್ ಮಾಡೋ ಭಾಗದಲ್ಲಿ ಕೂಡ ಸಮಸ್ಯೆ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ. ಹೀಗೆ ಒಂದರಿಂದ ಒಂದು ಸಮಸ್ಯೆ ಆ್ಯಡ್ ಆಗ್ತಾ ಹೋಗುತ್ತೆ. ಆದಷ್ಟು ಸ್ವಲ್ಪ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ಕೊಳ್ಳಿ. ಆದಷ್ಟು ಫುಡ್ ಹ್ಯಾಬಿಟಲ್ಲೂ ಕೂಡ ನಾನು ಹೇಳಿರೋ ಪ್ರಕಾರ ಈ ಒಂದು ಬಿದಿರಿನ ಅಂಶ ಇರೋ ಫುಡ್ಗಳನ್ನು ಜಾಸ್ತಿ ತಗೊಳ್ತಾ ಬನ್ನಿ. ಇರೋ ಒಂದು ಸಮಸ್ಯೆಯಿಂದ ಹೊರಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಬೋದು. ಥ್ಯಾಂಕ್ ಯು ಸೌಭಾಗ್ಯ ಅವರೇ ಕರೆ ಮಾಡಿದ್ದು. ಡಾಕ್ಟರ್, ಆಗಲೇ ನೀವು ಅಲರ್ಜಿ ಬಗ್ಗೆ ಹೇಳ್ತಾ ಇದ್ರಿ, ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಎಲ್ಲ. ಇನ್ ಕೇಸ್ ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ಯಾವೆಲ್ಲ ಪ್ರಾಬ್ಲಮ್ಸ್ ಮುಂದೆ ಅವರು ಫೇಸ್ ಮಾಡಬೇಕಾಗುತ್ತೆ? ಸರಿಯಾದ ಟೈಮಲ್ಲಿ ಸರಿಯಾದ ಚಿಕಿತ್ಸೆ ತಗೊಂಡಿಲ್ಲ ಅಂದರೆ ಅವ್ರು ಏನೆಲ್ಲ ಕಾಂಪ್ಲಿಕೇಶನ್ಸ್ ಫೇಸ್ ಮಾಡಬೇಕಾಗುತ್ತೆ ಮುಂದಕ್ಕೆ ಅಂತ? ಜನರಲಿ ಈಗ ಮೊದಲನೇ ಹಂತದ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಯಾವಾಗ ಅದೇ ಒಂದು ಮೊದಲನೇ ಹಂತ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇನಿಷಿಯಲ್ ಸ್ಟೇಜಲ್ಲಿ ಒಂದು ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಇರುವಂಥ ಈ ಒಂದು ಅಲರ್ಜಿ ಎರಡನೇ ಹಂತಕ್ಕೆ ತಲುಪಿದಾಗ ಸರ್ಜಿಕಲ್ ಚೇಂಜಸ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಈ ಒಂದು ಆಪ್ರೇಷನ್ನ ಮೊರೆ ಹೋಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಸೊ ಎರಡನೇ ಹಂತಕ್ಕೆ ತಲುಪಿದಾಗ 3 ಸಮಸ್ಯೆಗಳು ಎದುರಾಗ್ತಾ ಇದೆ. ಸೊ ಒಂದು ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ. ಎರಡನೇದಾಗಿ ಬಂದುಬಿಟ್ಟು ನೇಸಲ್ ಪಾಲಿಪ್ ಅಂತ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ ಮೂಗಿನ ಒಳಗಡೆ ದುರ್ಮಾಂಸ ಬೆಳೆದಿದೆ ಅಂತ ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಮತ್ತು ಮೂರನೇದಾಗಿ ಬಂದುಬಿಟ್ಟು ಈ ಒಂದು ಸೈನುಸೈಟೀಸ್ ಅಂತ ಹೇಳ್ಬೋದು. ಈ ಮುಖಭಾರದಲ್ಲಿರೋ ಈ ಒಂದು ಫ್ರಂಟಲ್ ಸೈನಸ್ ಆಗಿರ್ಬೋದು, ಮ್ಯಾಕ್ಸಿಲರಿ ಸೈನಸ್ ಆಗಿರ್ಬೋದು, ಈ ಒಂದು ಸೈನಸ್ಗಳಲ್ಲಿ ಅನ್ವಾಂಟೆಡ್ ಮ್ಯೂಕಸ್ ಅನ್ನೋದು ಫಿಲಪ್ ಆಗೋದಕ್ಕೆ ಶುರು ಆಗೋದು. ಈಗ ಸೈನಸ್ಗಳ ಸಮಸ್ಯೆ ಅನ್ನೋದು ಕಾಡ್ತಾ ಬಂದಾಗ ಲಕ್ಷಣಗಳು ನಾವು ತಿಳ್ಕೊಳ್ಬೇಕಂದ್ರೆ ಸೊ ರಿಪೀಟೆಡ್ ಆಗಿ ಒಂದು ತಲೆನೋವು ಅನ್ನೋದು ತುಂಬಾ ಬರ್ತಾ ಇರುತ್ತೆ. ಮುಖ ತುಂಬ ಭಾರ ಅನ್ಸೋಕ್ಕೆ ಶುರು ಆಗೋದು, ಕಣ್ಣು ಕೆಂಪು ಆಗ್ತಾ ಇದೆ, ಕಣ್ಣಲ್ಲಿ ನವೆ ಬರ್ತಾ ಇದೆ, ಕಣ್ಣಿಂದ ನೀರು ಕಡಿತಾ ಇದೆ. ಈ ರೀತಿ ಲಕ್ಷಣಗಳು ರಿಪೀಟೆಡ್ ಆಗಿ ಕಾಡೋದಕ್ಕೆ ಶುರು ಆಗೋದು. ಸೊ 1 ದಿನ, 1 ತಿಂಗಳು, 1 ವರ್ಷ ನೋವಿನ ಮಾತ್ರೆ ತೊಗೊಂಡು ಹಾಗೆ ಮುಂದೂಡ್ತಾ ಇರೋದು ಎಷ್ಟೋ ಜನ ಪೇಷಂಟ್ಸಲ್ಲಿ ನೋಡ್ತಾ ಇದ್ದೀವಿ. ಅದಾದಮೇಲೆ ಯಾವಾಗ ಅದು ಕಮ್ಮಿ ಆಗ್ತಾ ಇಲ್ಲ, ದಿನೇ ದಿನೇ ನೋವು ಜಾಸ್ತಿ ಆಗ್ತಾ ಇದೆ ಅಂದಾಗ ಸರ್ಜರಿ ಅಥವಾ ಆಪ್ರೇಷನ್ನ ಮೊರೆ ಕೂಡ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆಪ್ರೇಷನಲ್ಲೂ ಕೂಡ ಏನಾಗ್ತಾ ಇದೆ, ಆ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನು ಮ್ಯೂಕಸ್ ಫಿಲಪ್ ಆಗಿದೆ ಅದನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಆಗ್ತಾಯಿದೆ ಹೊರತಾಗಿ ಮತ್ತೆ ಒಂದು 6 ತಿಂಗಳ ವರ್ಷದಲ್ಲಿ ಮತ್ತೆ ಮ್ಯೂಕಸ್ ಫಿಲಪ್ ಆಗುತ್ತೆ, ಮತ್ತೆ ಆಪ್ರೇಷನ್ನ ಮೊರೆ ಹೋಗಬೇಕು. ಸೊ ಎಷ್ಟೋ ಜನ 2-3 ಸಲ ಆಪ್ರೇಷನ್ ಮಾಡಾದಮೇಲೆ ಈಗ ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಫಿಲಪ್ ಆಗಿರೋ ಮ್ಯೂಕಸ್ನ ತೆಗೆದು ಹಾಕೋದಲ್ಲ ಸೈನಸ್ಗಳಲ್ಲಿ, ಆ ಫಿಲಪ್ ಆಗ್ತಾ ಇರೋದಕ್ಕೆ ಏನು ಕಾರಣ ಇದೆ ಅದನ್ನು ನಾವು ಸರಿಪಡಿಸಿದಾಗ ಅದು ರಿಪೀಟೆಡ್ ಆಗಿ ಬರೋದನ್ನು ತಡೆಯೋದಕ್ಕೂ ಹೆಲ್ಪ್ ಆಗುತ್ತೆ, ಇರೋ ಒಂದು ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ಎರಡನೇದಾಗಿ ಬಂದುಬಿಟ್ಟು ಈ ಒಂದು ನೇಸಲ್ ಪಾಲಿಪ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಮೂಗಿನ ಒಳಗಡೆ ದುರ್ಮಾಂಸ ಅನ್ನೋದು ಬೆಳೀತಾ ಇದೆ. ಎಷ್ಟೋ ಜನ ದುರ್ಮಾಂಸದಿಂದ ಮೂಗಿಂದ ಉಸಿರಾಟ ಮಾಡೋಕ್ಕಾಗ್ತಿಲ್ಲ, ಕಂಪ್ಲೀಟ್ ಬ್ಲಾಕ್ ಆಗಿಬಿಡುತ್ತೆ. ಎಷ್ಟೋ ಜನ ರಾತ್ರಿ ಮಲಗೋ ಟೈಮಲ್ಲಿ ಬಾಯಿಂದ ಉಸಿರಾಟ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಎಷ್ಟೋ ಜನ ಅದರಿಂದ ಆ ದುರ್ಮಾಂಸ ತೆಗೆದುಹಾಕೋದಕ್ಕೆ ಆಪ್ರೇಷನ್ ಮೊರೆ ಕೂಡ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ 1-2 ಸಲ ಆಪ್ರೇಷನ್ ಆದಮೇಲೂ ಮತ್ತೆ ಆ ದುರ್ಮಾಂಸ ಬೆಳೀತಾ ಇದೆ ಅನ್ನೋ ಒಂದು ಸ್ಥಿತಿ ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ ಮೇಯ್ನಾಗಿ ಏನಾಗ್ತಾ ಇದೆ, ಬೆಳೆದಿರೋ ದುರ್ಮಾಂಸ ತೆಗಿತಾ ಇದ್ದಾರೆ ಹೊರತಾಗಿ ದುರ್ಮಾಂಸ ಬೆಳೆಯೋದಕ್ಕೆ ಏನು ಕಾರಣ ಇದೆ ಅದನ್ನು ಹಾಗೆ ಬಿಡ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ 3ನೇ ಸಮಸ್ಯೆ ನಾನು ಹೇಳ್ತಾ ಇದ್ದೆ ಟಾನ್ಸಿಲೈಟಿಸ್ ಅಂತ.
ಅಂದರೆ ಈ ಒಂದು ಟಾನ್ಸಿಲ್ಸಲ್ಲಿ ಊತ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಊತ ಕೂಡ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ, ಬಾಯಲ್ಲಿ ನೋಡಿದಾಗ ಮಕ್ಕಳಲ್ಲಿ ನೋಡಿರ್ಬೋದು ಎರಡು ಕಡೆ ಊತ ಅನ್ನೋದು. ಸೊ ಆ ಥರ ಊತ ರಿಪೀಟೆಡಾಗಿ ಬರ್ತಾ ಇದೆ ಅಂತ ಎಷ್ಟೋ ಜನ ಆ ಟಾನ್ಸಿಲ್ಸ್ನೇ ತೆಗೆದು ಹಾಕ್ತಾ ಇರೋದು. ಸೊ ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗ ಅಥವಾ ಪಾರ್ಟ್ ಆಗಿರ್ಬೋದು, ದೇಹನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದೆ ಹೊರತಾಗಿ ದೇಹಕ್ಕೆ ತೊಂದರೆ ಕೊಡುವಂಥ ಭಾಗಗಳು ಯಾವುದೂ ಇಲ್ಲ. ಅದೇ ಥರ ಈ ಟಾನ್ಸಿಲ್ಸ್ ಕೂಡ, ಈ ಟಾನ್ಸಿಲ್ಸ್ಗಳ ಫಂಕ್ಷನ್ ಏನಾಗಿರುತ್ತೆ ಅಂದರೆ, ಮೂಗಿನಿಂದ ಏನು ಇನ್ಫೆಕ್ಷನ್ ಒಳಗೆ ಹೋಗ್ತಾ ಇದೆ ಕತ್ತಿನ ಭಾಗದಲ್ಲಿ ಆ ಒಂದು ಇನ್ಫೆಕ್ಷನ್ನ ಹಿಡಿದಿಟ್ಕೊಳ್ತಾ ಇರೋದು ಆ ಟಾನ್ಸಿಲ್ಸ್ಗಳು. ಯಾವಾಗ ಅದೇ ಒಂದು ಟಾನ್ಸಿಲ್ಸ್ ನಾವು ತೆಗೆದು ಹಾಕ್ತಾ ಇದ್ದೀವಿ ಅಂದರೆ ಅದೇ ಒಂದು ಇನ್ಫೆಕ್ಷನ್ ಇನ್ನೂ ಡೀಪರ್ ಪಾರ್ಟ್ಸಿಗೂ ಕೂಡ ಹರಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಟಾನ್ಸಿಲ್ಸಲ್ಲಿ ಊತ ಬಂದಿದೆ ಅಂದರೆ ಊತನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು ಹೊರತಾಗಿ ಟಾನ್ಸಿಲ್ಸ್ನೇ ತೆಗೆದು ಹಾಕೋದು ಕರೆಕ್ಟ್ ಅಲ್ಲ. ಸೊ ಯಾವಾಗ ಅದನ್ನೇ ತೆಗೆದು ಹಾಕ್ತಾ ಇದ್ದೀವಿ ಅಂದಾಗ 2ನೇ ಹಂತದಲ್ಲಿರೋ ಈ ಒಂದು ಕಾಯಿಲೆ ನೆಕ್ಸ್ಟ್ 3ನೇ ಹಂತಕ್ಕೆ ತಲುಪ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ 3ನೇ ಹಂತದಲ್ಲಿ ಇದೇ ಒಂದು ಇನ್ಫೆಕ್ಷನ್ ಇಫೆಕ್ಟ್ ಮಾಡ್ತಾ ಇರೋದು ಈ ಒಂದು ಉಸಿರಾಟದ ಟ್ಯೂಬ್ಗೆ. ಸೊ ಬ್ರಾಂಕಿಯೋಲ್ಸ್ ಅಂತ ಹೇಳ್ತೀವಿ. ಆ ಒಂದು ಕಂಡೀಷನ್ನೇ ನಾನು ಹೇಳ್ತಾ ಇದ್ದೆ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ. ಸೊ ಈ ಒಂದು ಬ್ರಾಂಕೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಗಿರೋದು ಬ್ರಾಂಕಿಯೋಲ್ಸ್ ಒಳಗಡೆ. ಯಾವಾಗ ಬ್ರಾಂಕಿಯೋಲ್ಸಲ್ಲಿ ಇನ್ಫ್ಲಮೇಷನ್ ಅಥವಾ ಊತ ಅನ್ನೋದು ಕಾಣಿಸ್ಕೊಳ್ಳೋಕೆ ಶುರು ಆಗ್ತಾ ಇದೆ ಅಂದಾಗ ಸೊ ನಮ್ಮಲ್ಲಿ ಮೇಲ್ಪಟ್ಟಲ್ಲಿ ಸ್ವಲ್ಪಷ್ಟು ಉಸಿರಾಟದ ಸಮಸ್ಯೆ ಕೂಡ ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಸೊ ಅದು ಕೂಡ ಆನ್ ಎಕ್ಸ್ಪೋಸರ್ ಟು ಸಮ್ ಸ್ಟಿಮ್ಯುಲೈ ಅಂತ ಹೇಳ್ತೀವಿ. ಅಂದರೆ ಜಾಸ್ತಿ ಏನಾದರೂ ಡಸ್ಟಲ್ಲಿ ತಿರುಗಾಡಿದ್ವಿ ಆವತ್ತಿನ ದಿನ ಸ್ವಲ್ಪ ಉಸಿರಾಟದ ಸಮಸ್ಯೆ ಕಾಡೋದು, ಅಥವಾ ಜಾಸ್ತಿ ಕೋಲ್ಡ್ ಪದಾರ್ಥಗಳು ಏನಾದರೂ ತೊಗೊಂಡಿದ್ದೀವಿ ಆವತ್ತು ಸ್ವಲ್ಪ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳೋದು, ಅಥವಾ ಕರೆದಿರೋ ಪದಾರ್ಥ ಏನಾದರೂ ಜಾಸ್ತಿ ತೊಗೊಂಡಿದ್ದೀವ ಆವತ್ತು ನನಗೆ ಸ್ವಲ್ಪ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ಅಂದರೆ ತಿಂಗಳಲ್ಲಿ ಆವಾಗವಾಗ ಮಾತ್ರ ಸ್ವಲ್ಪ ಉಸಿರಾಟದ ಸಮಸ್ಯೆ ಬರುತ್ತೆ, ಮಿಕ್ಕಿರೋ ಟೈಮಲ್ಲಿ ಆರಾಮಾಗಿರ್ತಾ ಇದ್ದೀನಿ. ಸೊ ಇದು ಒಂದು ಮುನ್ಲಕ್ಷಣ ಅಂತ ಹೇಳ್ಬೋದು. ಅಂದರೆ ಇದು ಹಾಗೆ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಮುಂದೆ ಅಸ್ತಮಾ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ. ಸೊ ಈ ಥರ ಒಂದು ಕಂಡೀಷನಲ್ಲಿ ನಾವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆ ಬ್ರಾಂಕಿಯೋಲ್ಸಲ್ಲಿ ಊತ ಅಥವಾ ಸ್ವೆಲ್ಲಿಂಗ್ ಏನು ಕಾಣಿಸ್ಕೊಳ್ತಾ ಇದೆ ಆ ಇನ್ಫ್ಲಮೇಷನ್ನ ರೆಡ್ಯೂಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನು ರೆಡ್ಯೂಸ್ ಮಾಡ್ತಾ ಬಂದುಬಿಟ್ಟು ಅದ್ರ ಫಂಕ್ಷನ್ನ ನಾವು ಇಂಪ್ರೂವ್ ಮಾಡ್ತಾ ಬಂದಲ್ಲಿ ಸೊ ಅದರಿಂದ ಏನು ಅಸ್ತಮಾ ಆಗಿ ಕಾಯಿಲೆ ಕನ್ವರ್ಟ್ ಆಗೋದಿದೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಅದನ್ನೇ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತೀವಿ ಇದೇ ಒಂದು ಕಾಯಿಲೆ 4ನೇ ಅಥವಾ ಕೊನೆ ಹಂತಕ್ಕೆ ತಲುಪಿದಾಗ ಅಲರ್ಜಿಕ್ ಅಸ್ತಮಾ ಆಗಿ ಕೂಡ ಕನ್ವರ್ಟ್ ಆಗ್ತಾ ಇರೋದು. ಸೊ ಅಲರ್ಜಿಕ್ ಅಸ್ತಮಾ ಅನ್ನೋ ಒಂದು ಕಂಡೀಷನ್ ರೀಚ್ ಆದಾಗ ಸೊ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಪ್ರತಿದಿನ ವೀಸಿಂಗ್ ಅನ್ನೋದು ಬರ್ತಾ ಇರುತ್ತೆ. ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೀವಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಪಂಪ್ಗಳನ್ನು ಯೂಸ್ ಮಾಡ್ತಾ ಇರೋದು. ಆ ಇನ್ಹೇಲರ್ ಅನ್ನೋದು ತೊಗೊಂಡಾಗ ರಾತ್ರಿ ಆರಾಮಾಗಿ ಮಲ್ಕೋಬೋದು, ಅದು ಇಲ್ಲ ಅಂದರೆ ಮಲ್ಕೊಳ್ಳೋಕ್ಕೂ ಆಗಲ್ಲ, ಕೂತ್ಕೊಂಡೇ ಇರಬೇಕು ಆಗುತ್ತೆ. ಸೊ ಮಲಗಿದ್ರೆ ಸಾಕು ಉಸಿರು ತೊಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋ ಸ್ಥಿತಿಗೆ ಎಷ್ಟೋ ಜನರು ಹೋಗ್ತಾ ಇರೋದು. ಆದರೆ ಇಲ್ಲಿ ಕೂಡ ಏನಾಗ್ತಾ ಇದೆ ಅಂದರೆ ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀವಿ, ಚಿಕ್ಕ ವಯಸ್ಸಲ್ಲೇ ಆ ಇನ್ಹೇಲರ್ಸ್ ಅಥವಾ ಸ್ಟಿರಾಯ್ಡ್ಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ ಅಂದಾಗ ಅದರಿಂದ ದೇಹದ ಮೇಲೆ ಪರಿಣಾಮ ಅನ್ನೋದು ಬಿದ್ದೇ ಬೀಳುತ್ತೆ. ಅದರಿಂದ ಎಷ್ಟೋ ಜನರಿಗೆ ಏನಾಗ್ತಾ ಇದೆ, ಒಂದು ಕಾಯಿಲೆನ ಸರಿಪಡಿಸ್ಕೊಳ್ಳೋದಕ್ಕೆ ಹೋಗಿ ಹಲವಾರು ಕಾಯಿಲೆಗಳನ್ನು ಎದುರಿಸ್ತಾ ಇರೋದು. ಯಾಕಂದರೆ ಇನ್ಹೇಲರಿಂದ ಏನಾಗ್ತಾ ಇದೆ, ಆ ತಕ್ಷಣಕ್ಕೆ ಸ್ವಲ್ಪ ಉಸಿರಾಟದ ಸಮಸ್ಯೆ ಏನೋ ಕಂಟ್ರೋಲಿಗೆ ಬರ್ತಾ ಇದೆ. ಆದರೆ ಅದರಿಂದ ಈ ಚಿಕ್ಕ ವಯಸ್ಸಲ್ಲಿರೋ ಮಕ್ಕಳಲ್ಲಿ ಅದನ್ನು ರಿಪೀಟೆಡ್ ಆಗಿ ಯೂಸ್ ಮಾಡೋದ್ರಿಂದ ಮೂಳೆಗಳ ಮೇಲೆ ಅದರ ಪ್ರಭಾವ ಬೀಳ್ತಾ ಇದೆ. ಸೊ ಮತ್ತು ಬಿಳಿ ಕೂದಲು ಆಗ್ತಿರೋದು ನೋಡ್ತಾ ಇದ್ದೀವಿ ಚಿಕ್ಕ ವಯಸ್ಸಲ್ಲೇ. ಅದ್ರ ಜೊತೆಗೆ ಹೈಟಲ್ಲಿ ವ್ಯತ್ಯಾಸ ಆಗ್ತಿರೋದು ನೋಡ್ತಾ ಇದ್ದೀವಿ. ಊಟ ಮಾಡೋದ್ರಲ್ಲೂ ಕೂಡ ವ್ಯತ್ಯಾಸ ಅನ್ನೋದು ನೋಡ್ತಾ ಇದ್ದೀವಿ. ಅಂದರೆ ಕಮ್ಮಿ ಊಟ ಮಾಡ್ತಿರ್ತಾರೆ ಆದರೆ ವೆಯ್ಟ್ ಮಾತ್ರ ಬೆಳೀತಾ ಇರುತ್ತೆ. ಕೊಬ್ಬಿನಾಂಶ ದೇಹದಲ್ಲಿ ದಿನ ದಿನ ಹೆಚ್ಚಿಗೆ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಈ ರೀತಿ ತುಂಬಾ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಿರೋದು ಕೂಡ ಪೇಷಂಟ್ಸ್ಗಳಲ್ಲಿ ನೋಡ್ತಾ ಬರ್ಬೋದು. ಓಕೆ, ಇನ್ನು ಅಸ್ತಮಾಗಾಗಲಿ ಅಲರ್ಜಿಗಾಗಲಿ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಹೇಗಿದೆ ಅಂತ? ಸೊ ಜನರಲಿ ಮೇಯ್ನಾಗಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದನ್ನು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲದೇ ಫಸ್ಟು ಆ ಇರೋ ಸಮಸ್ಯೆನ ಕಂಡುಹಿಡಿಯೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಎಷ್ಟೋ ಜನ ಏನಾಗ್ತಾ ಇದೆ, ಕಾಯಿಲೆ ಒಂದಾಗಿರುತ್ತೆ, ಟ್ರೀಟ್ಮೆಂಟ್ ಇನ್ನೊಂದು ಕೊಡ್ತಾ ಇರೋದು ಕೂಡ ನೋಡ್ತಾ ಇದ್ವಿ. ಸೊ ಫಸ್ಟು ಪೇಷಂಟ್ ಬಂದಾಗ ಯಾವೊಂದು ಹಂತದಲ್ಲಿ ಈ ಒಂದು ಕಾಯಿಲೆನ ತಲುಪಿದೆ ಅಂತ ತಿಳ್ಕೊಂಬಿಟ್ಟು ಅದಕ್ಕೆ ರಿಲೇಟೆಡ್ ಆಗಿ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬಂದಾಗ ಕಾಯಿಲೆನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಅದರಲ್ಲೂ ಹೋಮಿಯೋಪತಿಕಲ್ಲಿ ನೋಡೋದಾಗಿದ್ದರೆ ಸ್ಪೆಷಲಿ ನಮ್ಮ ಹೋಮಿಯೋಪತಿಯಲ್ಲಿ ಸೊ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹಕ್ಕೆ ಅನುಗುಣವಾಗಿ ದೇಹಕ್ಕೆ ಸೂಟ್ ಆಗುವಂಥ ಮೆಡಿಸಿನ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇರೋದು ಇಲ್ಲಿ. ಸೊ ಕ್ಲಿಯರಾಗಿ ಹೇಳ್ತಾ ಬರೋದು ಅಂದರೆ ಒಂದು ಫಿಸಿಕಲ್ ಕಂಪ್ಲೇಂಟ್ಸ್ ಆಗಿರ್ಬೋದು, ಎರಡನೇದಾಗಿ ಮೆಂಟಲ್ ಸೆಟಪ್ ಆಗಿರ್ಬೋದು, ಮೂರನೇದು ಈ ಒಂದು ಫಿಸಿಯೋಗ್ನಮಿ ಅನ್ನೋದಾಗಿರ್ಬೋದು. ಮೂರನ್ನ ಕನ್ಸಿಡರ್ ಮಾಡಿಬಿಟ್ಟು ಇಲ್ಲಿ ಮೆಡಿಕೇಷನ್ ಅದು ಪ್ರೊವೈಡ್ ಮಾಡ್ತಾ ಬರ್ತಾ ಇರೋದು. ಹಾಗಾಗಿನೇ ಅವರಲ್ಲಿರೋ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನ್ನ ಸರಿಪಡಿಸ್ತಾ ಬರೋದ್ರ ಜೊತೆಗೆ ಮೇಲ್ಪಟ್ಟಲ್ಲಿರೋ ಸಿಮ್ಟಮ್ಸ್ನ ದಿನೇ ದಿನೇ ಕಮ್ಮಿ ಮಾಡ್ತಾ ಬರೋದು, ಮತ್ತು ನಾಳೆದು ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇಲ್ಲದೆ ಇರೋ ಥರ ತೊಗೊಂಡು ಹೋಗೋಕ್ಕೂ ಕೂಡ ಇಲ್ಲಿ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ಬೋದು. ಓಕೆ ಡಾಕ್ಟ್ರ್, ಇನ್ನು ಲೈಫ್ ಸ್ಟೈಲ್ ಆಗಲಿ ಫುಡ್ ಹ್ಯಾಬಿಟ್ಸ್ ಆಗಲಿ ಎಷ್ಟು ಮ್ಯಾಟರ್ ಆಗುತ್ತೆ ಅಲರ್ಜಿ ಅಥವಾ ಅಸ್ತಮಾಗೆ ಅಂತ? ಜನರಲಿ ಅಲರ್ಜಿ ಅಸ್ತಮಾ ಅಂತ ಒಂದೇ ಅಂತಲ್ಲಮ್ಮ, ಪ್ರತಿಯೊಂದು ಕಾಯಿಲೆಗೂ
ಈ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಪೇಷಂಟ್ ಕಡೆಯಿಂದ ಡಾಕ್ಟ್ರಿಗೆ ಹೆಲ್ಪ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ಕೊಡೋ ಟ್ರೀಟ್ಮೆಂಟ್ ಭಾಗದಲ್ಲಿ ಒಂದು 80-85% ಹೆಲ್ಪ್ ಆದರೆ ಮಿಕ್ಕಿರೋ 10-15% ಪೇಷಂಟ್ ಕೈಯಲ್ಲಿರುತ್ತೆ. ಒಂದು ರೆಗ್ಯುಲರ್ ಆಗಿ ವಾಕ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಎಕ್ಸಸೈಸಲ್ಲೂ ಕೂಡ ರಿಪೀಟೆಡ್ ಆಗಿ ಈ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಇಟ್ಕೊಂಡಲ್ಲಿ ನಮ್ಮ ದೇಹದ ಮೆಟಬಾಲಿಸಮ್ನ ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಈ ಒಂದು ಅಲರ್ಜಿ ಅಸ್ತಮಾದಲ್ಲಿ ಆದಷ್ಟು ಸ್ವಲ್ಪ ಆಲ್ರೆಡಿ ಇಫೆಕ್ಟ್ ಆಗಿದೆ ನನಗೆ ಅಂದಾಗ ಸ್ವಲ್ಪ ಕೋಲ್ಡ್ ಪದಾರ್ಥಗಳನ್ನು ಅವಾಯ್ಡ್ ಮಾಡೋದು, ಬಿಸಿ ನೀರನ್ನ ರಿಪೀಟೆಡ್ ಆಗಿ ತಗೊಳ್ತಾ ಬರೋದು, ಮತ್ತು ನೈಟ್ ಟೈಮಲ್ಲಿ ಸ್ವಲ್ಪ ಕಾಟನ್ನ ಯೂಸ್ ಮಾಡೋದು ಕಿವಿಯಲ್ಲಿ. ಅದ್ರ ಜೊತೆಗೆ ಆದಷ್ಟು ಏನೇ ಫುಡ್ ತೊಗೊಳ್ತಾ ಇದ್ದರೂ ಕೂಡ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ. ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ, ಮನೆ ಫುಡ್ಗಿಂತಲೂ ಹೊರಗಡೆ ಫುಡ್ನೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು. ಸೊ ಫಾಸ್ಟ್ ಫುಡ್ಡಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಜಂಕ್ ಫುಡ್ಸ್ ಆಗಿರ್ಬೋದು, ಈ ಥರ ಫುಡ್ಗಳನ್ನೇ ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂದಾಗ ಆಟೋಮೆಟಿಕ್ಕಾಗಿ ದೇಹದ ಮೇಲೆ ಅದರ ಪರಿಣಾಮ ಅನ್ನೋದು ಬಿದ್ದೇ ಬೀಳುತ್ತೆ. ಯಾಕಂದರೆ ದೇಹಕ್ಕೆ ಏನು ಅವಶ್ಯಕತೆ ಇದೆ, ಏನು ನೀಡಿದೆ ಅದನ್ನು ನಾವು ಫುಲ್ಫಿಲ್ ಮಾಡೋದನ್ನು ಬಿಟ್ಬಿಟ್ಟು ಯಾವುದು ಅಗತ್ಯ ಇಲ್ಲ ಆ ಥರ ಫುಡ್ಗಳನ್ನೇ ನಾವು ಜಾಸ್ತಿ ತಗೋತಾ ಇದ್ದೀವಿ ಅಂದಾಗ ಅದ್ರ ಮೇಲೆ ಅದರಿಂದ ಆಟೋಮೆಟಿಕ್ಕಾಗಿ ಒಂದು ಮೆಟಬಾಲಿಸಮ್ ಮೇಲೆ ಇಫೆಕ್ಟ್ ಅನ್ನೋದು ಬಿದ್ದೇ ಬೀಳುತ್ತೆ. ಆ ಒಂದು ಇಫೆಕ್ಟಿಂದ ಎಷ್ಟೋ ಜನರಲ್ಲಿ ಈ ಒಂದು ಸಿಂಪ್ಟಮ್ಸ್ ಅಂದರೆ ಈ ಒಂದು ಕಾಯಿಲೆಗಳು ಕಾಣಿಸ್ತಾ ಇರೋದು ಕೂಡ ನೋಡ್ತಾ ಬರ್ಬೋದು. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಅಲರ್ಜಿ ಹಾಗೂ ಅಸ್ತಮಾ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಶಾಖೆಗಳು ಮಲ್ಲೇಶ್ವರಂ ಹಾಗೂ ಜಯನಗರ, ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆ. ಉಡುಪಿ, ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೊಲ್ಲಾಪುರ್, ಕೊಲ್ಲಾಪುರ್, ನಾಗ್ಪುರ, ಔರಂಗಾಬಾದ್ ಹಾಗೂ ನಾಸಿಕ್. ಇನ್ನು ದೂರವಾಣಿ ಸಂಖ್ಯೆ 080-4666-4777, ಮತ್ತೊಂದು ಸಂಖ್ಯೆ 1800-572222. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.